ಕೊನೆಗೂ KS ಪೋಸ್ಟ್ಗೆ ಇವತ್ತಿನಿಂದ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಅಂದ್ರೆ 1/8/2026ರಿಂದ ಪ್ರಾರಂಭ ಆಗಿದೆ ಮತ್ತು ಕೊನೆಯ ದಿನಾಂಕ 31 ಆಗಸ್ಟ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. 319 ಪೋಸ್ಟ್ ಮಹಿಳೆಯರಿಗೆ ಪುರುಷರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಿ. ಈ ಒಂದು KS ಪೋಸ್ಟ್ ಇದೆಲ್ಲ, ಇದಕ್ಕೆ ಪರೀಕ್ಷೆ ಎಷ್ಟು ಅಂಕದಿರತ್ತೆ, ಯಾವೊಂದು ವಿಷಯಗಳನ್ನ ಒಳಗೊಂಡಿರತ್ತೆ, ಏಜ್ ಲಿಮಿಟ್ ಎಷ್ಟು ಮತ್ತು ದೈಹಿಕ ಪರೀಕ್ಷೆ ಕೂಡ ಇರತ್ತೆ. ಅದು ಯಾವ್ಯಾವ ಒಂದು ಪೋಸ್ಟಿಗೆ ದೈಹಿಕ ಪರೀಕ್ಷೆ ಇದೆ ಮತ್ತು ಲಿಖಿತ ಪರೀಕ್ಷೆ ಯಾವ ಒಂದು ವಿಷಯದಲ್ಲಿ ಕೊಟ್ಟಿದ್ದಾರೆ, ಅದ ನಂತರ ಶೈಕ್ಷಣಿಕ ಅರ್ಹತೆ ಉಳಿದಂತ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ನೋಡಿ, ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಇಲ್ಲಿ ನೋಡಿ, ಈ ಒಂದು ನೋಟಿಸ್ ಆಗಿರೋದು 31/7/2026 ನೋಟಿಸ್ ಪ್ರಕಟ ಮಾಡಿದ್ದಾರೆ. ನೋಡಿ, ನಿಮ್ಗೊಂದು ಮಾಹಿತಿ ಹೇಳ್ಬೇಕು. ಇದೇನು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ KS ಪೋಸ್ಟ್ಗೆ ನೇಮಕಾತಿ ಮಾಡಿದಾರಲ್ಲ, ಇದು ಮಾಡಬಾರದು. ಯಾಕಪ್ಪ ಅಂದ್ರೆ ಬರೇ ಹಗರಣ. ಈ ಒಂದು KPSC ಸಂಸ್ಥೆಯಲ್ಲಿ ಬರೇ ಹಗರಣನೇ ತುಂಬಿಕೊಂಡಿದೆ. ಆದ ಕಾರಣ ಈ ಒಂದು ನೇಮಕಾತಿ ಅಂದ್ರೆ ಇದು ಕೂಡ KS ಸಂಸ್ಥೆಗೆ ಕೊಟ್ಟರೆ ತುಂಬಾ ಒಳ್ಳೇದು. ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದಕ್ಕೆ ಕೊಟ್ಟರೆ ತುಂಬಾ ಒಳ್ಳೇದು ನನಗನ್ಸೋ ಮಟ್ಟಿಗೆ. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈ ಒಂದು ಸಂಸ್ಥೆಗೆ ನೇಮಕಾತಿ ಕೊಟ್ಟು ದೊಡ್ಡ ತಪ್ಪು ಮಾಡಿದ್ದಾರೆ. ಬನ್ನಿ, ಅದೇನೇ ಇರಲಿ, ಹೋರಾಟ ಮಾಡಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಂಸ್ಥೆಗೆ ಹೋಗತ್ತೆ. ಇಲ್ಲ ಅಂದ್ರೆ ಮತ್ತೆ ಇದರಲ್ಲಿ ಹಗರಣ ಆಗತ್ತೆ, ಮತ್ತೆ ಸಮಯ ವ್ಯರ್ಥ, ನಿಮ್ ಟೈಮ್ ಕೂಡ ವೆಸ್ಟ್. ಮತ್ತೆ ಇನ್ನೊಂದು ಹೇಳ್ಬೇಕು ನಿಮಗೆ, ಯಾರ್ಯಾರಿಗೆ ಎಷ್ಟು ಬಾರಿ ಪರೀಕ್ಷೆ ಬರೋದಕ್ಕೆ ಇದು ಅವಕಾಶ ಇರತ್ತೆ, ಅದನ್ನು ಕೂಡ ಮುಂದ್ಗಡೆ ಚರ್ಚೆ ಮಾಡೋಣ. ನಿಮ್ ಟೈಮ್ ಕೂಡ ಅಂತ ವೇಸ್ಟ್ ಆಗಲ್ಲ. ಒಂದೊಂದು ಪಾಯಿಂಟ್ ಕೂಡ ನಿಮಗೆ ಮುಖ್ಯ ಆಗಿರತ್ತೆ. ಈ ಒಂದು ಪೋಸ್ಟ್ ಬಗ್ಗೆ ನಿಮಗೆ ಗೊತ್ತಿದೆ, ಟೋಟಲ್ ಆಗಿ 319 ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ಈಗಾಗಲೇ ನಾನು ಯಾವ್ಯಾವ ಸಂಸ್ಥೆಯಲ್ಲಿ ಎಷ್ಟೆಷ್ಟು ಇದಾವ ಅಂತ ನಾನು ವಿವರಣೆ ಮೂಲಕ ತಿಳಿಸ್ಕೊಟ್ಟಿದ್ದೇನೆ. ಮೊದಲಿಗೆ ಒಂದು ನೋಟಿಸ್ ಬಂದಿತ್ತು. ಪ್ರಮುಖ ದಿನಾಂಕ 1/8/2026 ಅಂದ್ರೆ ಇವತ್ತಿನಿಂದ ಅಪ್ಲಿಕೇಶನ್ ಪ್ರಾರಂಭ ಮಾಡಿದ್ದಾರೆ ಮತ್ತು ಕೊನೆಯ ದಿನಾಂಕ 31/8/2026 ತನಕ ಅವಕಾಶ. ಅದ ನಂತರ ಪೂರ್ವಭಾವಿ ಪರೀಕ್ಷೆ ಇರೋದು ದಿನಾಂಕ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ. ಅದು ರಿಯಲ್ ಅಂತ ಕೊಟ್ಟಿಲ್ಲ, ಬಟ್ ತಾತ್ಕಾಲಿಕ 15/11/2026 ನಡೆಸ್ತಾರೆ. ಇನ್ನು ಉಳಿದಂತ ಪರೀಕ್ಷೆ ಬಗ್ಗೆ ದಿನಾಂಕ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪೂರ್ವಭಾವಿ ಪರೀಕ್ಷೆ ಇರೋದು ನವೆಂಬರ್ 15ನೇ ತಾರೀಕು. ಸಾರಿ, ಒಂದ್ ನಿಮಿಷ. ನವೆಂಬರ್ 15ನೇ ತಾರೀಕು. ಇನ್ನು ಪೂರ್ವಭಾವಿ ಪರೀಕ್ಷೆ ಫಲಿತಾಂಶ ದಿನಾಂಕ 15 ಡಿಸೆಂಬರ್ 2026. ಈಗ ತಾತ್ಕಾಲಿಕವಾಗಿ ಹೇಳ್ತಾ ಇರೋದು. ಅದೇ ರೀತಿಯಾಗಿ ಮುಖ್ಯ ಪರೀಕ್ಷೆ ಇರೋದು ಫೆಬ್ರವರಿ 12ರಿಂದ 18ನೇ ದಿನಾಂಕ 2027. ಅದ ನಂತರ ಮುಖ್ಯ ಪರೀಕ್ಷೆ ಫಲಿತಾಂಶ ಪ್ರಕಟವಾಗೋದು 27 ಏಪ್ರಿಲ್ 2027. ಅದ ನಂತರ ಸಂದರ್ಶನ್ ಮೇ 10ರಿಂದ ಮೇ 31, 2027ರಲ್ಲಿ. ಅದ ನಂತರ ತಾತ್ಕಾಲಿಕ ಪಟ್ಟೆ ಅಂದ್ರೆ ಅಂತಿಮ ಆಯ್ಕೆ ಪಟ್ಟಿ, ಅಂದ್ರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದ್ರೆ ನೀವೆಲ್ಲ ಮುಗಿಸಿರ್ತಿರಲ್ಲ, ಅದರಲ್ಲಿ ನಿಮ್ ಹೆಸರು ಬರತ್ತೆ. ಆ ಹೆಸರು ಬರುವಂಥದ್ದು 5 ಜೂನ್ 2027. ಇದು ತಾತ್ಕಾಲಿಕವಾಗಿ ಮಾಹಿತಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಬದಲಾವಣೆ ಕೂಡ ಆಗ್ಬೋದು. ಅದ ನಂತರ ಇಲ್ಲಿ ನೋಡಿ, ಅರ್ಜಿ ಸಲ್ಲಿಸುವಂತ ಹಂತಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಹಂತ ಅಂದ್ರೆ ನೀವು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿ, ಮೊಬೈಲ್ ನಲ್ಲಿ ಅಪ್ಲಿಕೇಶನ್ ಹಾಕಿ, ಲ್ಯಾಪ್ಟಾಪ್ ದಲ್ಲಿ ಯಾವುದೇ ಪ್ರಕಾರ ಅಪ್ಲೈ ಮಾಡಿ. KS ಸಂಸ್ಥೆ ಅಂದ್ರೆ KAದಲ್ಲಿನೇ ವಿವಿಧ ಪ್ರಕಾರ ಪೋಸ್ಟ್ ಇದಾವೆ. ಈಗ ಅಲ್ಲಿ ನಮ್ಗೆ ಗೊತ್ತಿರತ್ತೆ, ಓದಿರ್ತೀರ. ಬಟ್ ನಾನು ನಿಮ್ಗೆ ಮುಖ್ಯವಾಗಿರುವಂತ ಮಾಹಿತಿಗಳನ್ನ ಹೇಳ್ತಾ ಇರೋದು. ಇಲ್ಲಿ ನೋಡಿ, ವರ್ಗಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಟ್ಟಿದ್ದಾರೆ. ಇನ್ನು ಅರ್ಹತಾ ಮಾನದಂಡಗಳು, ಇಲ್ಲಿ ಷರತ್ತುಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಷರತ್ತುಗಳನ್ನ ಓದ್ಕೊಳ್ಳಿ. ಅದೇ ರೀತಿಯಾಗಿ ಪರೀಕ್ಷಾ ಪ್ರಯತ್ನಗಳು ನೋಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಯತ್ನ ಅದು ಕೊಟ್ಟಿದ್ದಾರೆ ನೋಡಿ. ಮೊದಲನೇದಾಗಿ ಇಲ್ಲಿ ನೋಡಿ, ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 5 ಬಾರಿ ಅಂದ್ರೆ ಈಗ ನೇಮಕಾತಿ ಆಗಿದೆ, ಇದು 1 ಬಾರಿ ಮುಗಿಯಿತು. ಅದ ನಂತರ 2ನೇದು, 3ನೇದು, 4, 5 ಬಾರಿ ಮಾತ್ರ ಅವರು ಅರ್ಹತೆನ ಹೊಂದಿರ್ತಾರೆ. ಅದ ನಂತರ ಈ ಒಂದು ಪ್ರವರ್ಗ 1, ಪ್ರವರ್ಗ 1, 2, 3 ಹಾಗೂ 3B ದವರಿಗೆ 7 ಬಾರಿ ಕೊಟ್ಟಿದ್ದಾರೆ. ಮತ್ತು ಉಳಿದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಒಂದು ಅಭ್ಯರ್ಥಿಗಳಿಗೆ ಮಿತಿ ಇರುವುದಿಲ್ಲ. ಅಂದ್ರೆ ಅವರೊಂದು ವಯಸ್ಸಾಗೋ ತನಕ ಈ ಒಂದು KS ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ ನೋಡಿ, ಶೈಕ್ಷಣಿಕ ಅರ್ಹತೆ ಅಂದ್ರೆ ಈ ಒಂದು KA ಪೋಸ್ಟ್ಗೆ ವಿದ್ಯಾರ್ಹತೆ ಏನಾಗಿರ್ಬೇಕು. ಇದು 1997ರ ಪ್ರಕಾರ, 2010ರ ಪ್ರಕಾರ 7ನೇರಂತೆ ಭಾರತದ ಕಾನೂನು ಈ ಒಂದು ಸ್ಥಾಪಿಸಾಗಿರುವಂತ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯ, ನಮ್ಮ ಒಂದು ಭಾಷೆಯಲ್ಲಿ ಹೇಳ್ಬೇಕಂದ್ರೆ
ಪದವಿ ಅಥವಾ ಸ್ನಾತಕೋತ್ತರ ಪದವಿ ಹೊಂದಿದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನೋಡಿ, ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದಂಥ ವ್ಯಕ್ತಿಗಳು ಆಗಿರಬೇಕು. ಇದೆಲ್ಲ ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ, ಇದನ್ನ ನೋಡ್ಕೊಳ್ಳಿ. ಅದ ನಂತರ ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಪರೀಕ್ಷೆ ಬಗ್ಗೆ. ಮತ್ತೆ ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರ ಅಂದ್ರೆ ನಿಮ್ಗೆ ಕೊಟ್ಟಿರ್ತಾರೆ, ಮುಂದ್ಗಡೆ ಬರತ್ತೆ, ಅದು ಈಗಲೇ ಹೇಳಲ್ಲ. ಮತ್ತೆ ಈ ಒಂದು ಪೋಸ್ಟ್ಗಳಿಗೆ ವಿದ್ಯಾರ್ಹತೆ ಅಲ್ಲ, ವಯೋಮಿತಿ ಬಗ್ಗೆ ಮಾಹಿತಿ. ಕನಿಷ್ಠ ನಿಮಗೆ 21 ವರ್ಷ, 18 ಅಲ್ಲ 21 ವರ್ಷ. ಅದನಂತರ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 40 ವರ್ಷ. 2A 2B ಹಾಗೂ 3A ಮತ್ತು 3B ಸೇರಿದ ಅಭ್ಯರ್ಥಿಗಳಿಗೆ 43 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ ಒಂದಕ್ಕೆ ಸೇರಿದವರಿಗೆ 45 ವರ್ಷ. ಅದ ನಂತರ ಉಳಿದಂತ ಕ್ಯಾಂಡಿಡೇಟ್ಗಳಿಗೆ ಸಡಿಲಿಕೆ ಕೂಡ ಕೊಟ್ಟಿರ್ತಾರೆ. ಮಾಜಿ ಸೈನಿಕರು ಅವರು ಕೂಡ ಇರತ್ತೆ. ಅಂಗವಿಕಲದವರಿಗೆ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಉಳಿದಂತ ವಿಧವೆ ಅಂತರು ಅಂದ್ರೆ ಮಹಿಳೆಯರಿಗೆ ಇರತ್ತೆ, ಇದು 10 ವರ್ಷ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಉಳಿದಂತ ಮಾಹಿತಿಯಲ್ಲಿ SSLC ಅಲ್ಲಿರುವಂತ ಜನ್ಮ ದಿನಾಂಕ ಅವೆಲ್ಲ, TC ಅಲ್ಲಿರುವಂತ ಜನ್ಮ ದಿನಾಂಕ ಪ್ರತಿಯೊಂದು ಕೂಡ ಸೇಮ್ ಇರಬೇಕು. ದೇಹಾರ್ಥ ಪರೀಕ್ಷೆ ಇದು ಯಾರಿಗೆ ಅನ್ಯವಾಗತ್ತೆ, ಅದು ಮೊದಲನೇದಾಗಿ ಪರೀಕ್ಷಾರ್ಥರ ಆಯ್ತು ತಿಳಿಸ್ಕೊಟ್ಟಿದ್ರು. ಪರೀಕ್ಷೆ ಇನ್ನೂ ಮುಗುದಿಲ್ಲ, ಮುಂದ್ಗಡೆ ಎಷ್ಟು ಅಂಕ ಯಾವ ಏನು ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಇದೇನು ಪರೀಕ್ಷೆ ಬರೀತಿರಲ್ಲ, ಈ ಒಂದು ಪರೀಕ್ಷೆ ಬರೋದ್ರೆ ಹಂಗೆ ಇರೋದಲ್ಲ. ಒಂದು ಪರೀಕ್ಷೆ ರ್ಯಾಂಕು ಕಡಿಮೆ ಅಂಕ ತಗೊಂಡ್ರೆ ಜಾಬ್ ಸಿಗಲ್ಲ, ಅತಿ ಕಡಿಮೆ ಅಂಕ ತಗೊಂಡ್ರೆ ಅಂತ ಇರಲ್ಲ. ಇದು ರ್ಯಾಂಕದ ಮೇಲೆ ಜಾಬ್ ಕೊಡ್ತಾರೆ. ಯಾವ್ಯಾವ ಒಂದು ಎಷ್ಟು ಒಂದು 700 ಅಂಕ ತಗೊಂಡ್ರೆ, ಅಥವಾ 500 ಅಂಕ ತಗೊಂಡ್ರೆ, ಅಥವಾ 800 ಅಂಕ ತಗೊಂಡ್ರೆ, ಈ ರೀತಿಯಾಗಿ ಹಂತ ಹಂತವಾಗಿ ಯಾವ ಒಂದು ಜಾಬ್ಗೆ ಯಾವ ಒಂದು ರ್ಯಾಂಕ್ ಇದೆಯಲ್ಲ, ನೀವು ಎಷ್ಟು ಅಂಕ ತಗೊಂಡಿರ್ತೀರಲ್ಲ ರ್ಯಾಂಕು, ಆ ಒಂದು ಆಧಾರದ ಮೇಲೆ ನಿಮಗೆ ಈ ಒಂದು ಪೋಸ್ಟ್ ಸಿಗತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಈಗ UPSC ಯಾವ ರೀತಿಯಾಗಿದೆ ಅದೇ ರೀತಿಯಾಗಿದೆ ಕೂಡ. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಇದು ಸ್ಟೇಟ್ ಗೌರ್ಮೆಂಟ್. ಇಲ್ಲಿ ನೋಡಿ ಯಾವ್ಯಾವ ಪೋಸ್ಟಿಗೆ ದೇಹಾಡತ ಪರೀಕ್ಷೆ ಇರತ್ತಪ್ಪ ಅಂದ್ರೆ, ಕರ್ನಾಟಕ ಪೊಲೀಸ್ ಅಂದ್ರೆ DYSP ಪೋಸ್ಟಿಗೆ ಈ ಒಂದು ಚೆಕ್ ಮಾಡ್ತಾರೆ. ಮತ್ತು ಕರ್ನಾಟಕ ಕಾರ್ಯಗ್ರಹ ಸೇವಾ ಮತ್ತು ಅಬಕಾರಿ ಉಪ ಅಧೀಕ್ಷಕರು ಇವರಿಗೆ ಒಂದು ಪರೀಕ್ಷೆ ಇರತ್ತೆ, ಅಂದ್ರೆ ದೈಹಿಕ ಪರೀಕ್ಷೆ. ಇಲ್ಲಿ ನೋಡಿ ಏನೇನಿರತ್ತೆ, ಎತ್ತರ 165 DYSPಗೆ. ಅದನಂತರ ಈ ಒಂದು ಕರ್ನಾಟಕ ಕಾರ್ಯಗ್ರಹಗೆ 168, ಅಬಕಾರಿ ಉಪ ಅಧೀಕ್ಷಕರಿಗೆ 163. ಇದಂತರ ಇದ್ದೇ ಇರತ್ತೆ ಬಿಡಿ, ಇದು ಪುರುಷರಿಗೆ. ಅದನಂತರ ಎದೆ ಸುತ್ತಳತೆ 84, 86, ಒಟ್ಟಾರೆ 80ರಿಂದ 86 ತನಕ ಇರಬೇಕಾಗತ್ತೆ. ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಇರಬೇಕು. ಅದನಂತರ ವಿಸ್ತರಣೆ ಎದೆಯನ್ನ ಪೂರ್ಣವಾಗಿ ವಿಸ್ತರಿಸಿದಾಗ ಅದೇ ಕೊಟ್ಟಿದ್ದಾರೆ. ಅದನಂತರ ತೂಕ ಇದು ಪುರುಷರಿಗೆ ಅನುವಾಗುವುದಿಲ್ಲ. ಇನ್ನು ಮಹಿಳಾ ಅಭ್ಯರ್ಥಿಗೆ ನೋಡಿ, ಎತ್ತರ 157 ಸೆಂಟಿಮೀಟರ್ DYSP. ಅದನಂತರ ಕಾರ್ಯಗ್ರಹ ಸೇವೆಗೆ 157. ಅದನಂತರ ಅಬಕಾರಿ ಉಪ ಅಧೀಕ್ಷಕರಿಗೆ ಇದಕ್ಕೆ 157. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದನಂತರ ಎದೆಯ ಸುತ್ತಳತೆ ಮಹಿಳೆಯರಿಗೆ ಅನ್ವಯಿಸುವುದಿಲ್ಲ. ಇನ್ನು ತೂಕ ಇದು ಅನುಭವವಾಗಬಹುದು, ಅನ್ವಯಿಸುತ್ತೆ. 46 kg ಕಡಿಮೆ ಇಲ್ಲದಂತೆ ಇರಬೇಕಾಗತ್ತೆ. 46 kg ಜಾಸ್ತಿ ಇದ್ರೆ ನಡೆಯುತ್ತೆ, ಬಟ್ ಕಡಿಮೆ ಇರಬಾರ್ದು. ವೈಮಿತಿಯಲ್ಲಿ ಯಾವ ರೀತಿಯಾಗಿರತ್ತಲ್ಲ ಹಂಗೇನೆ 18 ವರ್ಷ ಆಗಿರಬೇಕು, ಬಟ್ ಕಡಿಮೆ ಇಡಬಾರ್ದು. ಅದೇ ರೀತಿಯಾಗಿ ಈ ಒಂದು ಕಾರ್ಯಗ್ರಹಗೆ ಅದೇ ಕೊಟ್ಟಿದ್ದಾರೆ, ಬಟ್ ಇನ್ನೊಂದು ಚೇಂಜ್ ಮಾಡಿದ್ದಾರೆ. ಉಪ ಅಧೀಕ್ಷಕರ ಹುದ್ದೆಗೆ ಮಹಿಳೆಯರಿಗೆ 49 kg ಕಡಿಮೆ ಇಲ್ಲದಂತೆ ವೈಮಿತಿ ಇರಬೇಕು. ಇದು ನಮಗೆ ಗೊತ್ತಾಯ್ತು. ಇನ್ನು ಪರೀಕ್ಷಾ ಈ ಒಂದು ಪರೀಕ್ಷೆ ಇದೆಲ್ಲ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ವಿವರಗಳು ನೋಡಿ ಯಾವ ರೀತಿಯಾಗಿರತ್ತ. ಇಲ್ಲಿ ನೋಡಿ, ಪತ್ರಿಕೆ 1 ಇದು ಪತ್ರಿಕೆ 1. ಇದು ಟೋಟಲ್ ಆಗಿ ಎಷ್ಟು ಅಂಕ ಇದೆಯಪ್ಪ ಅಂದ್ರೆ, ಒಂದ್ ನಿಮಿಷ ನಿಮಗೆ ಹೇಳ್ತೇನೆ. ಇಲ್ಲಿ ನೋಡಿ ಎಷ್ಟಿದೆ, ಇದು 775 ಒಟ್ಟು ಅಂಕ ಇರತ್ತೆ. ಇದರಲ್ಲಿ ಯಾವೊಂದು ಪಾಸ್ ಆಗಿರ್ತಾರಲ್ಲ ಆ ಒಂದು ರ್ಯಾಂಕ್ ಅದ ಆಧಾರದ ಮೇಲೆ ನಿಮಗೆ ಈ ಒಂದು ಕೆಲಸ ಸಿಗತ್ತೆ, ಅಂದ್ರೆ ಪೋಸ್ಟ್ಗಳು ಸಿಗ್ತವೆ. ಏನೇನಿರತ್ತೆ ಅದರ ಬಗ್ಗೆ ಸ್ವಲ್ಪ ನೋಡಿ. ಪರೀಕ್ಷೆ ಪಠ್ಯಕ್ರಮ ಕೊಟ್ಟಿದ್ದಾರೆ. ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3, ಪತ್ರಿಕೆ 4 ಈ ರೀತಿಯಾಗಿ. ಇಲ್ಲಿ ನೋಡಿ, ಪತ್ರಿಕೆ 1 ವಿಷಯ ಸಬ್ಜೆಕ್ಟ್ ಅದೆಲ್ಲ ಕೊಟ್ಟಿದ್ದಾರೆ. ಇದು 100 ಅಂಕ, ಇದು 200 ಅಂಕ. 100 ಪ್ರಶ್ನೆ ಇರತ್ತೆ. ಎರಡನೇ ಪತ್ರಿಕೆದಲ್ಲಿ 200 ಅಂಕ. ಅದೇ ರೀತಿಯಾಗಿ ಅದಕ್ಕೆ ತಕ್ಕಂತೆ ವಿಷಯ ಎಲ್ಲ ಇರ್ತಾವೆ ಇವು. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ನೀವು ಈ ಒಂದು ಕನ್ನಡ ವಿಷಯ ಇದೆಯಲ್ಲ, ಇದು ಅರ್ಥ ಮಾಡ್ಬೇಕು. ಕನ್ನಡ ಮತ್ತು ಇಂಗ್ಲಿಷ್ ಇದಂತರೂ ಪಾಸ್ ಆದ್ಮೇಲೆನೆ ಈ ಉಳಿದಂತ ಪರೀಕ್ಷೆಗಳು ಬರೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ.
ಕಡ್ಡಾಯ ಪತ್ರಿಕೆಗಳು ಇವಂತರೂ ಪಾಸ್ ಆಗ್ಬೇಕು. ಈ ಅರ್ಹತಾ ಪತ್ರಿಕೆಗಳು ಇದಾವಲ್ಲ, ಕನ್ನಡ ಮತ್ತು ಇಂಗ್ಲಿಷ್, ಇದರಲ್ಲಿ 150 150 ಎರಡು ಗಂಟೆ ಟೈಮ್ ಕೊಟ್ಟಿರ್ತಾರೆ. ಈ ಒಂದು ಪರೀಕ್ಷೆ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು 150 ಇದೆ. ಇದರಲ್ಲಿ 51 ಅಥವಾ 52 ಮಾರ್ಕ್ಸ್ ಅನ್ನ ತಗೊಳ್ಳೇಬೇಕು. ತಗೊಂಡ್ರೆ ಮುಂದಿನ ಈ ಎಲ್ಲ ಬರೋದಕ್ಕೆ ಅವಕಾಶ ಇರತ್ತೆ. ನೋಡಿದಂತೆ ಯಾವುದೇ ಇದು ಪಾಸ್ ಆದ್ರೆ ಮುಂದಿನ ಬರೋದಕ್ಕೆ ಅವಕಾಶ, ಅದು ಪಾಸ್ ಅಲ್ಲಲ್ಲ ಅಂದ್ರೆ ಇಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮೊದಲು ಕನ್ನಡ ಮತ್ತು ಇಂಗ್ಲಿಷ್ ಪರೀಕ್ಷೆ ಪಾಸ್ ಆಗ್ಬೇಕಾಗತ್ತೆ. ಇನ್ನು ಉಳಿದಂತ ಈ ಒಂದು ಪರೀಕ್ಷೆ ಇರತ್ತೆ. ಇಲ್ಲಿ ನೋಡಿ 1275 ಕೊಟ್ಟಿದ್ದಾರೆ. ಬಟ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನು ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ ಅಂದ್ರೆ KPSC ಅಧಿಕೃತ ವೆಬ್ಸೈಟ್ದಲ್ಲೇ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಅರ್ಜಿ ಶುಲ್ಕ ಹಾಗೂ ಉಳಿದಂತ ಮಾಹಿತಿ ಇಲ್ಲಿದೆ. ಅದು ಕೂಡ ನೋಡಿ. ಈ ಒಂದು KPSC ಅಲ್ಲಿ ಅರ್ಜಿ ಶುಲ್ಕ ಕಡಿಮೆ ಇದೆ. ಹೌದು, ಶುಲ್ಕದ ವಿವರ ಮೇಲ್ಗಡೆ ಇದೆ. ಅದು ಶುಲ್ಕ ಕಡಿಮೆ ಇಟ್ಟಿದ್ದಾರೆ ಯಾನಬಿಗೆ. ಅಂದ್ರೆ KPSC ಆದ್ರೆ ಸ್ವಲ್ಪ ಕಡಿಮೆ ಶುಲ್ಕ, ಹಗರಣ ಜಾಸ್ತಿ. KS ಸಂಸ್ಥೆ ಆದ್ರೆ ಶುಲ್ಕ ಜಾಸ್ತಿ ಆದ್ರೆ ಹಗರಣ ಇರೋದಿಲ್ಲ. ಆ ರೀತಿಯಾಗಿ ಇಲ್ಲಿದೆ ನೋಡಿ ಶುಲ್ಕದ ವಿವರ ಎಷ್ಟೆಷ್ಟಿದೆ ನೋಡಿ. ಸಾಮಾನ್ಯ ವರ್ಗ ಈ ಒಂದು ಅರ್ಹತಾ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇಟ್ಟಿದ್ದಾರೆ. ಹಾಗೂ ಪ್ರವರ್ಗ 2A 2B ಹಾಗೂ 3 ಮತ್ತು 3B ಸೇರಿದವರಿಗೆ ಎಷ್ಟಿದೆ 300 ರೂಪಾಯಿ. ಅದ ನಂತರ ಮಾಜಿ ಸೈನಿಕರಿಗೆ 500 ರೂಪಾಯಿ. ಮತ್ತು ಇನ್ನೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಮತ್ತು ಅಂಗವಿಕಲದವರಿಗೆ ಶುಲ್ಕನೇ ಇರೋದಿಲ್ಲ. ಇದೊಂದು ಖುಷಿಯ ವಿಚಾರ, ಶುಲ್ಕನೇ ಇರೋದಿಲ್ಲ. ಈಗ ನಾನು ಹೇಳುವಂತ ಮಾಹಿತಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಒಂದು ಸರಿ ನೀವು ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ನೋಡ್ಕೋ ತನಕ ನಿಮ್ಗೆ ಯಾರು ಹೇಳಿದ್ರು ಕೂಡ ಗೊತ್ತಾಗಲ್ಲ. A to Z ಅವರಿಗೆ ನೋಟಿಫಿಕೇಶನ್ ಓದ್ಕೊಳ್ಳಿ. KS ಹುದ್ದೆಗೆ ನಾನು ಪೋಸ್ಟ್ ಬಗ್ಗೆ ಯಾಕೆ ತಿಳಿಸ್ಕೊಟ್ಟಿಲ್ಲ ಅಂದ್ರೆ KS ಅದರಲ್ಲೇ ವಿವಿಧ ಇದಾವೆ. ಒಟ್ಟಾರೆ KS ಪೋಸ್ಟ್ ಅಪ್ಲಿಕೇಶನ್ ಹಾಕ್ತಾ ಇದ್ರಲ್ಲ, KS ಅಂತ ಅನ್ಕೊಳ್ಳಿ. ಅದನ್ನ ಅಪ್ಲಿಕೇಶನ್ ಅದು ಪರೀಕ್ಷೆ ಇದೆಲ್ಲ ಅದನ್ನ ಫಿಲ್ಅಪ್ ಮಾಡಿ ಅಷ್ಟೇ. ಅದನ್ನ ಬಿಟ್ಟು ಹಂಗು ಹಿಂಗು ಮಾಡಕ್ ಹೋಗ್ಬೇಡ. ಅದರಲ್ಲಿ ಪೋಸ್ಟ್ ಇದಾವೆ, ನೀವು ಎಷ್ಟು ರ್ಯಾಂಕ್ ತಗೋತೀರ ಅದಕ್ಕೆ ತಕ್ಕಂತೆ ಪೋಸ್ಟ್ ಸಿಗತ್ತೆ. ಈ ಒಂದು ನೇಮಕಾತಿನ ಒಟ್ಟ ಬಿಡಬೇಡಿ. ತುಂಬಾ ದಿನಗಳಾದ್ಮೇಲೆ ಈ ಒಂದು ನೇಮಕಾತಿ ಆಗಿದೆ. ಮತ್ತೆ ಇದು ಕೈ ಬಿಟ್ಟು ಹೋದ್ರೆ ಮುಗಿಯುತ್ತೆ. ಮತ್ತೆ ಯಾವಾಗ ನೇಮಕಾತಿ ಆಗ್ಬೋದು. ಇನ್ನು ಮತ್ತೆ ಎಲೆಕ್ಷನ್ ಸ್ಟಾರ್ಟ್ ಆಗತ್ತೆ. 2028 ಎಲೆಕ್ಷನ್ ತಯಾರಿ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ನೇಮಕಾತಿ ಕಡೆ ಯಾರು ಗಮನನೇ ಕೊಡಲ್ಲ. ಮತ್ತೆ ಹೋರಾಟಕ್ಕೆ ಇಳಿಬೇಕಾಗತ್ತೆ. ಮತ್ತೆ ತುಂಬಾ ದಿನ ಟೈಮ್ ಹಿಡಿಯುತ್ತೆ. ಇಲ್ಲಿ ನೋಡಿ ಪೋಸ್ಟ್ಗಳು ವಿವರ ಇದಾವೆ. ತಹಸೀಲ್ದಾರ, DYSP, ಅದ ನಂತರ ವಾಣಿಜ್ಯ, ಇವೆಲ್ಲ ಪೋಸ್ಟ್ಗಳು ವಿವರ ಮಹಿಳೆಯರಿಗೆ ಪುರುಷರಿಗೆ. ಒಟ್ಟಾರೆ ಈ ಒಂದು ಕರ್ನಾಟಕ KPSC ಇಂದ ನೇಮಕಾತಿ ಪ್ರಕಟ ಮಾಡಿದ್ದಾರೆ. 31ನೇ ತಾರೀಕು ಜುಲೈದಂದು 1 ಆಗಸ್ಟ್ 2026 ಅಪ್ಲಿಕೇಶನ್ ಪ್ರಾರಂಭ ಇದೆ. ಮತ್ತು ಕೊನೆಯ ದಿನಾಂಕ 31 ಆಗಸ್ಟ್ 2026 ತನಕ ಅವಕಾಶ. ಮತ್ತು ತಾತ್ಕಾಲಿಕ ಪರೀಕ್ಷೆಗಳ ದಿನಾಂಕ ಕೂಡ ತಿಳಿಸ್ಕೊಟ್ಟಿದ್ದೇವೆ, ಅದು ಕೂಡ ನೋಡ್ಕೊಳ್ಳಿ. 21ರಿಂದ 40 ವರ್ಷ ತನಕ ಅವಕಾಶ ಇರುತ್ತೆ. ಪದವಿ ಮತ್ತು ಯಾವುದೇ ಪದವಿ ಸ್ನಾತಕೋತ್ತರ ಪದವಿಯವರೆಗೆ ಅವಕಾಶ ಕೊಟ್ಟಿದ್ದಾರೆ. KA ಗ್ರೂಪ್ ಗೆಜೆಟೆಡ್ ಪ್ರೊಫೆಷನಲ್ 2026 ಮತ್ತು 27ನೇ ಸಾಲಿನ ಈ ಒಂದು ಪೋಸ್ಟ್ ಇದಾವೆ. 319 ಕರ್ನಾಟಕ ಸಾರ್ವಜನಿಕ ಸೇವಾ ಆಯೋಗದಿಂದ ನೇಮಕಾತಿ. ಮತ್ತೆ ಇನ್ನೊಂದು ಇದು ಎಲ್ಲರಿಗೊಂದು ನಿರಾಸೆ ಏನಪ್ಪಾ ಅಂದ್ರೆ KS ಸಂಸ್ಥೆಯಿಂದ ಒಂದು ನೇಮಕಾತಿ ಆಗ್ಬೇಕು.